ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾಳ ವಿಶೇಷವಾಗಿ ಹೇಳ್ತೀನಿ, ನೀವು ಹಾಕಬೇಕಾದ್ರೆ ಖಂಡಿತಲ್ಲೂ ಕೂಡ ನಿಮಗೆ ಫೇವ್ರೇಟ್ ಆದಂಥ ಅದ್ಭುತವಾದಂಥ ಒಂದು ಯೋಗದ ನಕ್ಷತ್ರಗಳಲ್ಲಿ ನೀವು ಹಾಕಬೇಕಾಗುತ್ತೆ. ನಿಮಗೆ ಯೋಗದ ನಕ್ಷತ್ರದಂತೆ ಯಾರಿಗೆಲ್ಲ ಪುನರ್ವಸು ವಿಶಾಖ ಪೂರ್ವಭದ ನಕ್ಷತ್ರದ ಯೋಗ ಇರುತ್ತೆ ಅವ್ರು ಹಾಕ್ಬೋದು. ಭರಣಿ ಪುಬ್ಬ ಪೂರ್ವಾಷ ನಕ್ಷತ್ರ ತುಂಬ ಪವರ್ಫುಲ್ಲು, ಆ ಥರ ರೋಹಿಣಿ ಅಷ್ಟಶ್ರವಣ ನಕ್ಷತ್ರ ತುಂಬ ಪವರ್ಫುಲ್ಲು. ದೇವ್ರನ್ನ ಯಾರು ಹಾಕೈತಿರ್ತಾರೋ, ದೇವ್ರ ಫೋಟೋಗಳನ್ನ ಯಾರಿಗೆ ಇದನ್ನೆಲ್ಲ ಹಾಕೈತಿರೋ, ನೀವು ಇರೋ ಸ್ಥಾನದಿಂದ ಕಮ್ಮಿ ತಳಗಡೆ ಬರ್ತೀರ, ನೀವು ಪ್ರಾಬ್ಲಮ್ ಆಗ್ತೀರ. ಸಂಜಯ್ ದತ್ತಲ್ಲಿ ಹಾಕಿದ್ದಾರೆ, ನೀವು ಸಂಜಯ್ ದತ್ತನೆಲ್ಲ ನೀವು ನೋಡ್ಬೋದು ನೋಡಿ. ಭಾಳ ವಿಶೇಷವಾಗಿ ಈ ಥರ ದೇವ್ರ ಫೋಟೋಗಳನ್ನು ಮೈ ಮೇಲೆ ಹಾಕಬಾರ್ದು. ಮೈ ಮೇಲೆ ಭಗವಂತನ ಮೇಲೆ ಹಾಕಿದರೆ ಸ್ಥಾನಮಾನವನ್ನು ಕಳ್ಕೊಂತ. ಭಗವಂತ ಇದನ್ನಲ್ಲ, ಅವನು ತುಂಬ ಪವರ್ಫುಲ್ ಆದಂಥ ವ್ಯಕ್ತಿಗಳು. ಇವತ್ತೆಲ್ಲ ಇತ್ತೀಚೆಗೆ ನೋಡಿರ್ಬೋದು ಕರುಪು ಸ್ವಾಮಿ ಮತ್ತು ಬಹಳ ವಿಶೇಷವಾಗಿ ಕಾಂತಾರ, ಈ ಗ್ರಾಮ ದೇವತೆಗಳು ಪವರ್ಗಳು ಬರ್ತಾಯಿದ್ದಾವೆ, ಸಕ್ಸಸ್ ಹೆವಿ ಕೊಡ್ತಾಯಿದ್ದಾವೆ. ಹಾಗಾಗಿಯೇ ದೇವ್ರ ಫೋಟೋಗಳನ್ನು ಮೈ ಮೇಲೆ ಹಾಕಿದಾಗ ಕಷ್ಟಗಳು ಸಿಕ್ಕಾಬಟ್ಟೆ ಕೂಡ ಆಗುತ್ತವೆ. ಕಷ್ಟವನ್ನು ನೀವು ಮುಂದೆ ಒಂದು ಅನುಭವಿಸ್ಬೇಕಾಗುತ್ತೆ. ಭಗವಂತನ ಫೋಟೋಗಳನ್ನು ಹಾಕಿದಾಗ ಇಲ್ಲ ಏನೋ ಒಂದು ನಿಮ್ಮ ಲೈಫಲ್ಲಿ ತುಂಬ ಡಿಸ್ಟರ್ಬನ್ನು ಆಗುತ್ತೆ. ಟಾಟೂನ ಹಾಕ್ಸ್ಬೇಕಾದ್ರೆ ದಯವಿಟ್ಟು ಕೈಲಿ ಯಾವ್ದಾದ್ರು ಒಳ್ಳೊಳ್ಳೆ ಮುದ್ರೆ, ಶಕ್ತಿಯಾದಂಥ ಮುದ್ರೆಗಳನ್ನ ಹಾಕಿದಾಗ ಪ್ರಾಣಿಗಳು. ನಿಮ್ಮ ಪ್ರಕಾರ ಗುರುಜಿ ಎಲ್ಲಿ ಹಾಕಿಸ್ಕೊಳ್ಬೇಕು ಕೈ ಮೇಲೆ? ಈಗ ಸಿಕ್ಕಾಬಟ್ಟೆ ಜನರು ಕೂಡ ಕಾಲ್ ಮೇಲೆಲ್ಲ ದೇವ್ರ ಫೋಟೋ ಆಗಿರ್ಲಿ, ವಿಚಿತ್ರ ಡಿಸೈನ್ಸ್ಗಳನ್ನೆಲ್ಲ ಹಾಕಿಸ್ಕೊಳ್ತಾ ಇರ್ತಾರೆ. ನಿಮ್ಮ ಪ್ರಕಾರ ಎಲ್ಲಿ ಹಾಕಿಸ್ಕೊಂಡ್ರೆ ಒಳ್ಳೆಯದು? ನನ್ನ ಒಂದು ಪ್ರಕಾರ ನೋಡಿ ಮೇಡಮ್, ಈ ಜಾಗ ಇದೆಲ್ಲ ವೆರಿ ಸಕ್ಸಸ್ಸು. ಈ ಜಾಗ ಎಲ್ಲ ತುಂಬ ಪವರ್ಫುಲ್ಲು. ಆದರೆ ಹೆಣ್ಮಕ್ಳು ಮೇಂದಿನ ಹೇಗೆ ಹಾಕಿದ್ರೆ ಅದೇ ಥರ ಆಗುತ್ತೆ. ಆದರೆ ನಿಮ್ಮ ಕೈ ಭಾಗದಲ್ಲಿ ಯಾವಾಗಲೂ ಕೂಡ ಈ ಒಂದು ಯಾರು ಲವ್ವರ್ ಹೆಸರುಗಳೆಲ್ಲ ಬರ್ಕೋಬಾರ್ದು. ಭಾಳ ವಿಶೇಷವಾದಂಥ ಬಹಳ ಅದ್ಭುತವಾಗಿ ಹೇಳ್ತೀನಿ ಕೇಳಿ. ಲವ್ವರ್ಸ್ ಹೆಸರುಗಳನ್ನೆಲ್ಲ ತುಂಬ ಜನ ಕೈಲಿ ಬರ್ಕೊತಾರೆ. ಅವ್ರು ನಿಜವಾಗ್ಲೂ ಇರೋದೇ ಇಲ್ಲ, ಭಾಳ ವಿಶೇಷವಾಗಿ ಕೈಲಿ ಇರುತ್ತೆ, ಇರೋದೇ ಇಲ್ಲ. ಮತ್ತು ಈ ಶಿವನ್ನ ಎಲ್ಲ ಹಾಕ್ತಾರೆ, ಶಿವನೆಲ್ಲ. ಹಾಗಾಗಿನೇ ಭಗವಂತನ ನೀವು ತುಂಬ ಇಷ್ಟಪಡ್ತೀರ, ಓಕೆ, ಬಹಳ ಇಷ್ಟಪಡ್ತೀರ ಹೇಳಿ, ಅದನ್ನು ನೀವು ದೇವ್ರ ರೂಪವನ್ನು ಮೈ ಮೇಲೆ ಧರಿಸ್ಬಾರ್ದು. ಯಾಕಂದರೆ ತಪ್ಪು ರಾಂಗ್ ಮಾಹಿತಿ ಇದೆಲ್ಲ. ತುಂಬ ಜನ ನಾನು ನೋಡಿದ್ರಿ ನಮ್ಮಲ್ಲಿ ಈ ಹೆಣ್ಮಕ್ಳುಗಳು ದಯವಿಟ್ಟು ಈ ದೇಹದ ಮೇಲೆ ಈ ಥರ ಎಲ್ಲ ಹಾಕಿದ್ರೆ ಅವರು ನಿಜವಾಗ್ಲೂ ಪ್ರಾಬ್ಲಮ್ ಮೇಲೆ ಬಂದದ್ದು. ಇಲ್ಲ ದೇಹ ಹೆಚ್ಚು ಕಮ್ಮಿ ಆಗೋದು, ಕಾಯಿಲೆ ಬೀಳೋದು, ವನವಾಸ ಆಗೋದು, ಪರ್ಸ್ನಲ್ ಪ್ರಾಬ್ಲಮ್ಮು. ಹೆಣ್ಮಕ್ಳಂತೂ ದೇಹವನ್ನು ಭಾಳ ವಿಶೇಷವಾಗಿ ಅವ್ರವ್ರ ಗಂಡದ ನೀಟಾಗಿ ಮುತ್ತು ಕೊಡೋಕ್ಕಾದ್ರೂ ಜಾಗ ಇಟ್ಟಿರಬೇಕು. ಒಬ್ಬೊಬ್ರು ಜಾಗನೇ ಇಲ್ದಿರೋಷ್ಟು ಹಾಕಿಬಿಟ್ಟಿರ್ತಾರೆ ಹೇಳಿ. ಹಾಗಾಗಿ ಭಗವಂತನ ಮುತ್ತು ಕೊಡೋದ, ಗಣಪತಿ ಮುತ್ತು ಕೊಡೋದ, ವಿಷ್ಣು ಕೊಡೋದ, ಶಿವನಿಗೆ ಕೊಡೋದ ಗೊತ್ತಾಗಲ್ಲ ಭಾಳ ವಿಶೇಷವಾಗಿ. ಯಾಕಂದರೆ ನೀವು ದೇಹವನ್ನು ಹಂಚ್ಕೊಂಡೇಬೇಕಾಗುತ್ತೆ, ಏನೋ ಲಾಸ್ಟಲ್ಲಿ ಮುಕ್ತಿ ಸಿಕ್ಕೋರ್ಗಾದ್ರೂ ಪರವಾಗಿಲ್ಲ. ಇವಾಗ ಹಿಂದೆ ಎಲ್ಲ ದೊಡ್ಡ ಋಷಿ ಮುನಿಗಳು ಇವರೆಲ್ಲ ಯಾರೂ ಹಾಕ್ತಾ ಇರಲ್ಲ. ಹಾಕೋರು ಭಾಳ ಹೆಣ್ಮಕ್ಳು ರಂಗಾಲಯನ ಹಾಕೋರು. ಯಾವಾಗಲೂ ಕೂಡ ಹೆಣ್ಮಕ್ಳು ರಂಗಾಲಯಗಳು ಇರಲಿ, ಅಚ್ಚೆ ಹಾಕ್ಸ್ಕೊಳೋದು, ಅಚ್ಚೆಲ್ಲ ಹಾಕ್ಸ್ಕೊಳೋದು. ಈಗ ಇದನ್ನು ಪ್ಯಾಷನಾಗಿ ಕನ್ವರ್ಟ್ ಮಾಡಿದ್ದಾರೆ. ಖಂಡಿತಲ್ಲೂ ಕೂಡ ನನಗೆ ತಿಳಿದಿರೋ ಪ್ರಕಾರ ಈ ಒಂದು ಇದನ್ನು ದಯವಿಟ್ಟು ಭಾಳ ಜನ ತುಂಬ ಸಂಜಯ್ ದತ್ತೆಲ್ಲ ಫೋಟೋಗಳಿದು ಹಾಕಿ ಸುಮ್ಮನೆ ನನ್ನನ್ನೇ ಹಾಕಿನೇ ನಾನು ನೆಗೆಟಿವ್ ಹಾಕ್ಬಿಡುತ್ತೆ. ಬೇರೆ ಯಾರ್ದಾರು ಒಳ್ಳೊಳ್ಳೆ ಫೋಟೋಗಳು ಹಾಕಿ ಸರ್ ದಯವಿಟ್ಟು ಕೈ ಮುಗಿತೀನಿ ನಾನು. ಯಾಕೆಂದರೆ ಸಂಜಯ್ ದತ್ ಫೋಟೋಗಳೆಲ್ಲ ಇದ್ದಾವೆ, ದಯವಿಟ್ಟು ಹಾಕಿ ಸಂಜಯ್ ದತ್ ಫೋಟೋಗಳು ಹಾಕಿ, ಬೇರೆಯವ್ರದ್ದು ಹಾಕಿ. ಮತ್ತು ಪಬ್ಲಿಕ್ ಫೋಟೋನೇ ಯಾವ್ದಾರು ಇದು ಹೆಚ್ಚು ಕಮ್ಮಿ ಒಳ್ಳೊಳ್ಳೆ ಫೋಟೋಗಳು ಹಾಕಿ. ಅವಾಗ ಜನಕ್ಕೆ ಗೊತ್ತಾಗುತ್ತೆ. ಒಂದೊಂದು ಮುದ್ರೆನೂ ಹೊಸ ಥರ ಹಾಕಿ. ಎಷ್ಟು ಮುದ್ರೆಗಳು ಫೋಟೋಗಳಿದೆ ದಯವಿಟ್ಟು ಹಾಕ್ಕೊಡಿ, ದಯವಿಟ್ಟು ಅದೊಂದು ಹೆಲ್ಪ್ ಮಾಡಿಕೊಡಿ. ಹಾಗಾಗಿನೇ ಇಲ್ಲೇನಾಗುತ್ತೆ, ಈ ಸೆಲೆಬ್ರಿಟಿ ಬಗ್ಗೆ ಹೇಳೋಕ್ಕೆ ಏನಾಗುತ್ತೆ ಮೇಡಮ್ ಅವರೇ, ಇವ್ರು ಹಾಕೊಂಡಿರ್ತಾರೆ. ನಾವು ಹೇಳಿದರೆ ನಾನೇನು ಎದುರಲ್ಲ, ನಾನು ಯಾರಿಗೇನು ಎದುರಲ್ಲ. ಯಾಕಂದರೆ ನಾನು ಇಲ್ಲಿವರೆಗೂ ಎದುರಿಲ್ಲ. ಆದರೆ ಬೇಡದರ ವಿಷಯ ನಾನು ಅದನ್ನು ಮಾತಾಡಿದಾಗ ಅವ್ರ ಹತ್ರ ಇರುತ್ತೆ, ನಾನೇನೋ ಮಾತಾಡ್ಬಿಟ್ಟೆ ಅನ್ನೋ ಥರ ಆಗ್ಬಿಡುತ್ತೆ. ನಮ್ಮ ಬಗ್ಗೆ ಮಾತಾಡಿರಿ, ನಮ್ಮ ಅಣ್ಣನ ಬಗ್ಗೆ ಮಾತಾಡಿದ್ರೆ ಅವ್ರ ಬಗ್ಗೆ ಯಾವ ಹಣ್ಣು ನನ್ನ ಹೊಟ್ಟೆ ಸೇರಿ ತುಂಬಿಸ್ಕೋಬೇಕು, ನಾನು ಯಾವುದೂ ಅಲ್ಲ. ಆದರೆ ಬೇಡದರ ವಿಷಯ ನನಗಿದು. ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಅದರಿಂದ ನನಗೆ ಬೇರೆ ಸೆಲೆಬ್ರಿಟಿಗಿಂತಲೂ ಕೂಡ ನಾರ್ಮಲ್ ವ್ಯಕ್ತಿಗಳ ಫೋಟೋಗಳಿದ್ರೆ ದಯವಿಟ್ಟು ಹಾಕಿ ಸರ್, ದಯವಿಟ್ಟು ಹಾಕಿ. ಸೆಲೆಬ್ರಿಟಿ ಫೋಟೋಗಳು ಏನಾಗುತ್ತೆ ಗೊತ್ತಾ, ಅದನ್ನು ಅವ್ರು ಪರ್ಸ್ನಲಾಗಿ ತಗೋತಾರೆ. ಅವ್ರು ಪರ್ಸ್ನಲ್ ತಗೊಂಡಾಗ ಸಮಸ್ಯೆ ಸಿಗಾಕಬೇಕಾಗ್ತದೆ ನಾವೆಲ್ಲರೂ. ನೋಡಿ ಗುರುಜಿ, ನೀವು ಕೂಡ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಜಗ್ಗೇಶ್ ಅವರು ಆಕ್ಚುಲಿ ರಾಘವೇಂದ್ರ ಸ್ವಾಮಿ ಫೋಟೋವನ್ನ ಹಾಕಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ನಿಜವಾಗ್ಲೂ ಕೂಡ ದೇವರ ಫೋಟೋವನ್ನ ಹಾಕೋದು ಒಳ್ಳೇದಾ ಅಥವಾ ಕೆಟ್ಟದ್ದಾ ನಿಮ್ಮ ಪ್ರಕಾರ? ನನ್ನ ಒಂದು ಪ್ರಕಾರ ಈ ಒಂದು ಭಾಳ ವಿಶೇಷವಾಗಿ ಅವರು ತುಂಬ ಪ್ರೀತಿಸ್ತಾರೆ, ಅವ್ರು ಹಾಕಿರ್ತಾರೆ. ಆದರೆ ದೇವ್ರ ಫೋಟೋಗಳು ಹಾಕ್ದಾಗ ಏನಾಗುತ್ತೆ, ಭಾಳ ವಿಶೇಷವಾದಂಥ ವೈಬ್ರೇಷನ್. ನಾವು ಏನೂ ಮಾಡಬಾರ್ದು. ಒಂದಲ್ಲ ಒಂದು ಸಮಸ್ಯೆಗಳು, ಒಂದಲ್ಲ ಒಂದು ಕಷ್ಟಗಳನ್ನ ನೀವು ಸಿಗಾಕಿರ್ತೀರ. ಅದು ದಯವಿಟ್ಟು ಯಾವುದಾದ್ರು ಪ್ರಾಣಿ ಫೋಟೋಗಳನ್ನ, ಅದರಲ್ಲೂ ಕೂಡ ಇತ್ತೀಚೆಗೆ ಸ್ನೇಕ್ ಎಲ್ಲ ತುಂಬ ಜನ ಹಾಕಿರ್ತಾರೆ ನೋಡಿ. ಸ್ನೇಕ್ ಎಲ್ಲ ನೀವು ಹಾಕಿರೋಂಥ ಫೋಟೋಗಳನ್ನ ನೀವು ನೋಡ್ಬೋದು.
ಸ್ನೇಕ್ ಫೋಟೋಗಳು ಹಾಕಿರ್ತಾರೆ. ಮತ್ತು ನವಿಲ್ ತುಂಬ ಪವರ್ಫುಲ್ ಸಕ್ಸಸ್ಸನ್ನು ಕೊಡುತ್ತೆ. ನವಿಲನ್ನ ಅತಿ ಹೆಚ್ಚು ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ನೀವು ನವಿಲನ್ನ ಬಳಸಿ ತುಂಬ ಲಕ್ಕನ್ನು ಕೊಡುತ್ತೆ. ಅದೇ ಥರ ಈ ಗರುಡನ್ನು ನೀವು ಟಾಟೋ ಹಾಕ್ಸ್ಕೊಳ್ಳಿ, ಸಖತ್ ಪಾಸಿಟಿವ್ನ ಅನುಭವಿಸ್ತಾರೆ. ಯಾರೆಲ್ಲ ನೀನು ತುಂಬ ನವಿಲ್ ಗರಿನ ನೀವು ಅತಿ ಹೆಚ್ಚು ನೀವು ಬಳಸಿ ನೋಡಿ, ನಿಮ್ಮ ಮನೇಲಿ ಫ್ಯಾಮಿಲಿ ಲೈಫೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಕೈ ಮೇಲೆ ಬಳಸಿ. ಈ ಎದೆ ಭಾಗದಲ್ಲಿಂದ ದಯವಿಟ್ಟು ಬಳಸೋಕ್ಕೆ ಹೋಗ್ಬೇಡಿ. ಎದೆ ಭಾಗದಲ್ಲಿ ಬಳಸಿದಾಗ ಆರೋಗ್ಯ ಸಮಸ್ಯೆ, ಪರ್ಸ್ನಲ್ ಪ್ರಾಬ್ಲಮ್ ಇವೆಲ್ಲವೂ ಕೂಡ ಸಾಕಷ್ಟು ಘಟನೆಗಳು ಒಂದಲ್ಲ ಒಂದು ಸಮಸ್ಯೆಗೆ ನೀವು ಸಿಗಾಕಬೇಕಾಗುತ್ತೆ. ಹಾಗಾಗಿನೇ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ, ಯಾರೂ ಯಾವ ವಿ ಐ ಪಿನೂ ಕೂಡ ಹುಡ್ತಲೇ ರಿಚ್ ಪೀಪಲ್ಸ್ ಅಲ್ಲ, ತನ್ನಂತಾನೇ ರಿಚ್ ಆಗ್ತಾರೆ. ಹಾಗಾಗಿನೇ ಎದೆ ಮೇಗಡೆ ಯಾವುದನ್ನು ಕೂಡ ದಯವಿಟ್ಟು ಯಾವುದನ್ನು ಕೂಡ ನೀವು ಹಾಕೇಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎದೆ ಭಾಗದಲ್ಲಿ ಯಾವುದನ್ನು ಹಾಕೋಣಕ್ಕೆ ಹೋಗಬೇಡಿ. ಅದೊಂದು ಟೇಸ್ಟ್ ನಿಮ್ಗೆ ಹತ್ಬೋದು. ಹಾಗಾಗಿನೇ ನೀವು ಕೈ ಭಾಗದಲ್ಲಿ ತೊಡೆಯಲ್ಲೋ ನೀವು ಎಲ್ಲರೂ ಬೇಕಾದ್ರೂ ಹಾಕೊಳ್ಳಿ, 100% ನೀವು ತೊಡೆ ಬೇಕಾದ್ರೂ ಹಾಕೊಳ್ಳಿ. ಬಹಳ ವೈಬ್ರೇಷನು ಇದರಲ್ಲಿ ಸಕ್ಸಸ್ ಜಾಸ್ತಿ ಇರುತ್ತೆ. ಅಪ್ಪಿ ನೀವು ಒಳ್ಳೆ ನಕ್ಷತ್ರ, ಒಳ್ಳೆ ಮುಹೂರ್ತದಲ್ಲಿ ನೀವು ಹಾಕಿದ್ರೆ ವಿಪರೀತ ರಾಜಯೋಗ ಬರುತ್ತೆ. ಆ ಥರ ನೀವು ನೆಗೆಟಿವ್ ಟೈಮಲ್ಲಿ ನೆಗೆಟಿವ್ ಥಾಟಲ್ಲಿ ಹಾಕಿದಾಗ ತುಂಬ ಒಂದಲ್ಲ ಒಂದು ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗುತ್ತೆ, ಒಂದಲ್ಲ ಒಂದು ಪ್ರಾಬ್ಲಮಲ್ಲಿ ಸಿಗಾಕಿಬೇಕಾಗುತ್ತೆ.